ಗ್ರಾಮದಲ್ಲಿ ಭಾವೈಕ್ಯತೆಯ ಮೊಹರಂ. ಗಂಗಾವತಿ. ಕಳೆದ ಕೆಲ ವರ್ಷಗಳ ಹಿಂದೆ ದಲಿತ ಮತ್ತು ಸವರ್ಣೀಯರ ಮಧ್ಯೆ ನಡೆದ ಗಲಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಗಿ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿದ್ದ ಕೆಸರಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಕುಂಬಿ ಗ್ರಾಮದಲ್ಲಿ ಈಗೀಗ ಜನರ ಮಧ್ಯೆ ಸಾಮರಸ್ಯ ಮೂಡತೊಡಗಿದೆ. ಭಾವೈಕ್ಯತೆಯ ಬೆಸುಗೆಯಂತಿರುವ ಮೊಹರಂ ಹಬ್ಬವು ಮತ್ತೀಗ ಗ್ರಾಮದ ಜನರನ್ನ ಒಂದು ಕಡೆ ಸೇರಿಸುವಲ್ಲಿ ವೇದಿಕೆಯಾಗಿದ್ದು, ಎಲ್ಲಾ ಜಾತಿ ಜನಾಂಗದವರು ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದರು. ಮೊಹರಂ ಹಬ್ಬದ ಕೊನೆಯ ದಿನವಾಗಿದ್ದ ಶುಕ್ರವಾರ ಇಡೀ ಗ್ರಾಮ ಸಂಭ್ರಮಾಚರಣೆಯಲ್ಲಿ ಮೊಳಗಿತ್ತು. ಗ್ರಾಮದ ಮಸೀದಿಯಲ್ಲಿ ಕೂರಿಸಿದ್ದ ಹಸೇನಿ, ಹುಸೇನಿ, ಮೌಲಾಲಿ ಸೇರಿದಂತೆ 6 ಪರ್ಲದೇವರುಗಳಿಗೆ ಜನ ಹರಕೆ ಹೊತ್ತು ಸಕ್ಕರೆ ಹೊದಿಸಿ ನೈವೇದ್ಯ ನೀಡಿ ಸಂಜೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಬಳಿಕ ಊರಿನ ಹೊರಗಿರುವ ಹಳ್ಳದಲ್ಲಿ ದಫನ್ ಕಾರ್ಯ ಮಾಡಲಾಯಿತು. ಮೊಹರಂ ಸಮಿತಿ ಸದಸ್ಯರಾದ ಬಸವರಾಜ ಇಡಿಗೇರ್, ಪರಶುರಾಮ್ ಮಢೇರ, ವೀರೇಶ್ ಬೋವಿ, ಹುಸೇನಪ್ಪ ಮಡಿವಾಳರ್, ಹನುಮಂತ ಮಡಿವಾಳ್, ಸಣ್ಣ ಹುಲಗಪ್ಪ, ದುರ್ಗೇಶಪ್ಪ, ನಜೀರ್ ಮುಲ್ಲಾರ್, ತಿರುಮಲ ನಾಯಕ್, ಬಸವರಾಜ್ ಬೋವಿ ಇನ್ನಿತರರು ಉಪಸ್ಥಿತರಿದ್ದರು. ಗ್ರಾಮದ ಪ್ರಮುಖರಾದ ಮಲ್ಲಿಕಾರ್ಜುನ್ ಶೆಟ್ಟರ್, ಬಸಯ್ಯ ಸ್ವಾಮಿ ಹಿರೇಮಠ, ಬಸವರಾಜ್ ಸಿಪಿಎಂ, ತಿಪ್ಪಣ್ಣ ಮಾಸ್ತರ್, ಹುಲಗಪ್ಪ ದಳಪತಿ, ಸಂಗಮೇಶ್ ಹಿರೇಮಠ, ವೀರೇಶ್ ನಾಯ್ಕ ತಳವಾರ್, ವೀರೇಶ್ ಗೌಡಿನಾಳ, ದೇವರಾಜ್ ಬೋವಿ, ಶರಣೇಗೌಡ, ಆಸಿಫ್ ಸಾಬ್ ಕಂದಗಲ್, ದೇವಪ್ಪ ಬಡಿಗೇರ್ ಭಾಗಿಯಾಗಿದ್ದರು.